ದಿನಗಳ ಕಾಲ ಬಂದ್ ಆಗಲಿದೆ. ರಾತ್ರಿ 11 ಗಂಟೆಯಿಂದ ಜನವರಿ 19ರವರೆಗೆ ಸಂಚಾರಕ್ಕೆ ನಿಷೇಧ. ಪೀಣ್ಯ ಮೇಲ್ಸೇತುವೆಯಲ್ಲಿ ವಾಹನ ಸಂಚಾರಕ್ಕೆ ಇವತ್ತಿನಿಂದ ನಿಷೇಧ ಹೇರಲಾಗ್ತಾ ಇದೆ. ತುರ್ತು ದುರಸ್ತಿ ಕಾಮಗಾರಿಯ ಹಿನ್ನೆಲೆಯಲ್ಲಿ ಸಂಚಾರ ಬಂದ್ ಮಾಡಲಾಗ್ತಾ ಇದೆ. ವಾಹನ ನಿಷೇಧದ ಬಗ್ಗೆ ಪೊಲೀಸರಿಂದ ಪ್ರಕಟಣೆ. ಫ್ಲೈಓವರ್ ಮೇಲೆ ಭಾರಿ ವಾಹನಗಳ ಸಂಚಾರ ಬಂದ್. ವಾಹನ ಸಂಚಾರವನ್ನೇ ನಿಷೇಧಿಸಿ ಬದಲಿ ಮಾರ್ಗಕ್ಕೆ ಸೂಚನೆ ಕೊಡಲಾಗಿದೆ. ಪೊಲೀಸರಿಂದ ಪ್ರಕಟಣೆ. ತುರ್ತು ದುರಸ್ತಿ ಕಾಮಗಾರಿಯ ಹಿನ್ನೆಲೆ ಸಂಚಾರ ಬಂದ್ ಆಗ್ತಾ ಇದೆ. ರಾಜ್ಯದ ಹಲವು ಜಿಲ್ಲೆಗಳಿಂದ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಪೀಣ್ಯ ಮೇಲ್ಸೇತುವೆ ಇಂದು ರಾತ್ರಿ 11 ಗಂಟೆಯಿಂದ 3 ದಿನಗಳ ಕಾಲ ಸಂಪೂರ್ಣವಾಗಿ ಬಂದ್ ಆಗಲಿದೆ. ಈಗಾಗಲೇ ಪೀಣ್ಯ ಮೇಲ್ಸೇತುವೆ ಮ್ಯಾಗ ಯಾವುದೇ ರೀತಿಯಾದಂತಹ ಹೆವಿ ವಾಹನಗಳ ಸಂಚಾರ ಇಲ್ಲ. ಯಾಕಂತ ಅಂದರೆ 1.5 ವರ್ಷಗಳ ಹಿಂದೆ ಈ ಒಂದು ಮೇಲ್ಸೇತುವೆಯಲ್ಲಿ ಲೋಪದೋಷಗಳು ಕಂಡು ಬಂದಾಗ ಇಲ್ಲಿ ಭಾರಿ ವಾಹನಗಳ ಸಂಚಾರಕ್ಕೆ ಈ ಒಂದು ಮೇಲ್ಸೇತುವೆ ಯೋಗ್ಯವಿಲ್ಲ ಅನ್ನುವಂತಾಗಿ ಪರಿಗಣಿಸಿ ಹೆವಿ ವಾಹನಗಳ ಒಂದು ಓಡಾಟವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಇದೀಗ 3 ದಿನಗಳ ಕಾಲ ಈ ಮೇಲ್ಸೇತುವೆ ಮೇಲೆ ಯಾವುದೇ ರೀತಿಯ 4 ವೀಲರ್ ಇರ್ಬೋದು, 2 ವೀಲರ್ ಇರ್ಬೋದು, ಜೊತೆಗೆ ಆಟೋ ಸಂಚಾರ ಯಾವುದೇ ರೀತಿಯ ವಾಹನಗಳ ಸಂಚಾರವೂ ಕೂಡ ನಡೆಸೋ ಹಾಗಿಲ್ಲ ಅನ್ನುವಂತಹ ಮಾಹಿತಿಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೀಡಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಇಲ್ಲಿ ವಯಾಡಕ್ಟ್ಗಳ ನಡುವೆ ಬಂದಂತಹ ಸಮಸ್ಯೆ ಏನಿತ್ತು, ವಯಾಡಕ್ಟ್ಗಳ ಕೇಬಲ್ಗಳ ಒಂದು ಅಳವಡಿಕೆಯಲ್ಲಿ ಸಮಸ್ಯೆ ಕಂಡು ಬಂದಿತ್ತು. ಕೇಬಲ್ಗಳನ್ನು ರಿಪ್ಲೇಸ್ಮೆಂಟ್ ಮಾಡುವಂತಹ ನಿಟ್ಟಿನಲ್ಲಿ ಇಲ್ಲಿ 3 ದಿನಗಳ ಕಾಲ ಯಾವುದೇ ರೀತಿಯಾದಂಥ ವಾಹನ ಸಂಚಾರ ಇರೋದಿಲ್ಲ. ರಿಪ್ಲೇಸ್ಮೆಂಟ್ ಆದಂಥ ನಂತರ ಒಂದಷ್ಟು ಕಾಮಗಾರಿಗಳನ್ನು ಮುಗಿಸಿದ ನಂತರ ಮತ್ತೆ ಭಾರಿ ವಾಹನಗಳ ಸಂಚಾರಕ್ಕೆ ಯೋಗ್ಯವಾಗಿದೆಯಾ ಅನ್ನುವಂತಹ ಒಂದು ಟ್ರಯಲ್ ಟೆಸ್ಟ್ ಕೂಡ ನಡೆಸಲಾಗುತ್ತೆ. ಆ ಟೆಸ್ಟ್ಗಳ ನಂತರವಷ್ಟೇ ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೀಡಿರ್ತಕ್ಕಂಥದ್ದು. ಹಾಗಾದರೆ ಈ ಇಲ್ಲಿ ವಾಹನ ಸಂಚಾರ ನಡೆದಂಥ ಸಂದರ್ಭದಲ್ಲಿ ಯಾವ ಭಾಗದಿಂದ ಬರಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಲಾಗಿರ್ತಕ್ಕಂಥದ್ದು. ನೆಲಮಂಗಲ ಭಾಗದಿಂದ ಬೆಂಗಳೂರಿಗೆ ಎಂಟ್ರಿ ಕೊಡುವಂತಹವರು ದಾಸರಳ್ಳಿ, ಜಾಲಹಳ್ಳಿ ಕ್ರಾಸ್, ಪೀಣ್ಯ ಪೊಲೀಸ್ ಠಾಣೆ ಜಂಕ್ಷನ್ ಮೂಲಕ SRS ಜಂಕ್ಷನ್ ಮೂಲಕ ಗೊರಗುಂಟೆಪಾಳ್ಯವನ್ನು ತಲುಪಬಹುದಾಗಿದೆ. ಇನ್ನು ಗೊರಗುಂಟೆಪಾಳ್ಯ ಭಾಗದಿಂದ ಹೋಗುವಂತಹವರು SRS ಜಂಕ್ಷನ್ನಿಂದ ಪೀಣ್ಯ ಪೊಲೀಸ್ ಠಾಣೆ ಜಂಕ್ಷನ್ವರೆಗೂ, ಸೊ ಅಲ್ಲಿಂದ ಜಾಲಹಳ್ಳಿ ಕ್ರಾಸ್ 8ನೇ ಮೈಲಿ ಮೂಲಕ ಸರ್ವಿಸ್ ರಸ್ತೆಯನ್ನು ಬಳಸ್ಕೊಂಡು ಹೋಗ್ಬೋದಾಗಿದೆ. ಈಗಾಗಲೇ ಪೀಣ್ಯ ಮೇಲ್ಸೇತುವೆಯ ಒಂದು ಭಾಗದಲ್ಲಿ ಯಾವಾಗ ಹೆವಿ ವಾಹನಗಳ ಸಂಚಾರವನ್ನು ಬಂದ್ ಮಾಡಿದ್ರೋ ಆಗ್ಲಿಂದ ಸಿಕ್ಕಾಪಟ್ಟೆ ವಾಹನ ಸಂಚಾರ ಆಗಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇತ್ತು. ಇದೀಗ 3 ದಿನಗಳ ಕಾಲ ಎಲ್ಲರೂ ಕೂಡ ಸರ್ವಿಸ್ ರಸ್ತೆಯನ್ನೇ ಬಳಕೆ ಮಾಡೋಗಬೇಕು ಅಂದಾಗ ಮತ್ತಷ್ಟು ಟ್ರಾಫಿಕ್ ಜಾಮ್ ಆಗುವಂತಹ ಸಮಸ್ಯೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅವಶ್ಯಕತೆ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಭಾಗದಲ್ಲಿ ನೀವು ಪ್ರಯಾಣವನ್ನು ನಡೆಸ್ತಾನೆ ಇರೋದು ಉತ್ತಮ ಅಂತಕ್ಕಂಥದ್ದು. 3 ದಿನಗಳ ಕಾಲ ದುರಸ್ತಿ ಕಾರ್ಯ ನಡೆದ ನಂತರ ಹೆವಿ ವೆಹಿಕಲ್ ಇಲ್ಲಿ ಓಡಾಟವನ್ನು ನಡೆಸ್ಬೋದಾ ಅನ್ನುವಂಥ ಟೆಸ್ಟಿಂಗ್ನ ನಡೆಸಿ ನಂತರ ಹೆವಿ ವಾಹನಗಳಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.